ಮಾಡುವಂಥದ್ದು ತುಂಬಾ ಕಷ್ಟ. ಆ ಕಷ್ಟಕರವಾದಂತ ಒಂದು ಸಂಘಟನೆ ಆ ವಿಭಾಗದಲ್ಲಿ ಬಂದು ಪುರುಷರಿಗೆ ಸರಿಸಮಾನವಾದ ಸಂಘಟನಾ ಕಾರ್ಯವನ್ನು ಮಾಡ್ತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಪರಮ ವೈಭವ ಸ್ಥಿತಿಗೆ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಸಂಘಟನೆಗಳು ಹುಟ್ಟುತ್ತದೆ. ಕೆಲವು ಪರಿಣಾಮಕಾರಿಯಾಗಿ ಆದ್ರೆ ಕೆಲವೊಂದು ಏಕಮುಖವಾಗಿ ಹೋಗೋದಕ್ಕೆ ಏಕಮುಖ ವ್ಯಕ್ತಿಯ ನಿರ್ದೇಶನದಲ್ಲಿ ಏಕಮುಖ ವ್ಯಕ್ತಿಗಾಗಿ ಸಂಘಟನೆಗಳು ಹುಡ್ಕೊಂಡು ಅವರಲ್ಲಿ ನಂತರ ಆ ಸಂಘಟನೆಗಳ ಅವನತಿ ಆಗ್ಬಿಡುತ್ತೆ. ಈ ತರದ 100 ಸಂಘಟನೆಗಳು ನಾವು ನೋಡಿದ್ದೇವೆ. ಇದರಿಂದ ಹೊರತಾಗಿ ಯಾವ ಸಮಾಜದ ನಿರ್ಲಕ್ಷಿತ ವರ್ಗ ಅಂತ ಹೇಳಿದ್ರೆ ಅಸಂಘಟಿತ ಕಾರ್ಮಿಕರು. ದೇಶ ಅಲ್ಲ, ಜಗತ್ತಲ್ಲಿ 3 ವರ್ಗಗಳು ಇಲ್ಲ ಅಂತ ಹೇಳಿದ್ರೆ ಜನಜೀವನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಜನಜೀವನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರು ರೈತರು, ಇನ್ನೊಬ್ಬರು ಕಾರ್ಮಿಕರು, ಇನ್ನೊಬ್ಬರು ಸೈನಿಕರು. ಜಗತ್ತಲ್ಲಿ ಈ 3 ಜನ ಇರಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಚಟುವಟಿಕೆಗಳು ನಡೆದಕ್ಕೆ ಸಾಧ್ಯ ಇಲ್ಲ. ಅಂತ ವರ್ಗದಲ್ಲಿ ಜನಜೀವನದ ಒಳಗೆ ಆಸಕ್ಕಾಗಿ ಇರ್ತಕ್ಕಂಥ ಒಂದು ಕಾರ್ಮಿಕ ಸಮೂಹ ಅಂತ ಹೇಳಿದ್ರೆ ಅದು ಅಸಂಘಟಿತ ಕಾರ್ಮಿಕರು. ಅಸಂಘಟಿತ ಕಾರ್ಮಿಕರಿಲ್ಲದ ಜನಜೀವನವನ್ನು ಯಾರು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಕಾಫಿ ಸಿಗೋಲ್ಲ, ಒಬ್ಬ ಡ್ರೈವರ್ ಸಕ್ಕರೆ ತಂದು ಅಂಗಡಿ ಕೊಡ್ತಾ ಇದ್ರೆ, ಒಬ್ಬ ಡ್ರೈವರ್ ಟೀ ಪುಡಿ ತಂದು ಅಂಗಡಿ ಸರ್ವಾಜು ಮಾಡ್ತಾ ಇದ್ರೆ, ಒಬ್ಬ ಡ್ರೈವರ್ ಹಾಲಿನ ತಂದು ಡೈರಿಗೆ ಕೊಡ್ತಾ ಇದ್ರೆ ಬೆಳಗ್ಗೆ ಟೀ ಸಿಗೋದಿಲ್ಲ.